ಸೊ ನಮ್ಮ ಫಸ್ಟ್ ಕ್ವೆಶನ್, IVF ಇವಾಗ ಅಕಸ್ಮಾತ್ ನೆಗೆಟಿವ್ ಬಂದ್ರೆ ಜೆನೆಟಿಕ್ ಟೆಸ್ಟಿಂಗ್. ಸೊ ಜೆನೆಟಿಕ್ ಟೆಸ್ಟಿಂಗ್ ಆಫ್ ದಿ ಎಂಬ್ರಿಯೋ ಆಗಿರ್ಬೋದು ಅಥವಾ ಯೂಟ್ರಸ್ ಆಗಿರ್ಬೋದು. ಯಾವ ತರ ಹೆಲ್ಪ್ ಆಗುತ್ತೆ ಈ ಟೆಸ್ಟ್ ನ ಮಾಡಿಸೋದ್ರಿಂದ? This is the best tool for the selection of the embryo. Good quality embryo. In pregnancy complications na cut down ಮಾಡ್ಬೋದು. One more thing ಅಂದ್ರೆ the chances of abortions ನ ಕಮ್ಮಿ ಮಾಡ್ಬೋದು. ಎರಾ ಪ್ರೊಸೀಜರ್ ಹೇಗಾಗುತ್ತೆ ಕಂಪ್ಲೀಟ್ ಆಗಿ, ಯಾವ ತರ ನಡೆಯುತ್ತೆ? ಪೀರಿಯಡ್ ಆಗಿದ್ದು ಸೆಕೆಂಡ್ ಡೇ ಥರ್ಡ್ ಡೇ ಪೇಷಂಟ್ ಬರಬೇಕಾಗುತ್ತೆ. ಸ್ಕ್ಯಾನ್ ವೈಸ್ ಎಲ್ಲ ಓಕೆ ಇತ್ತು ಅಂದ್ರೆ ದೆನ್ ಲೈನಿಂಗ್ ನ ಪ್ರಿಪೇರ್ ಮಾಡ್ತೀವಿ. ಸಕ್ಸಸ್ ರೇಟ್ ಹೇಗಿರುತ್ತೆ ಮೇಡಮ್ ಎರಾ ಟೆಸ್ಟ್ ಹಾಕಿದ್ರೆ? ಸೊ IVF ಸಕ್ಸಸ್ ರೇಟ್ ನ ಇದು ಕೂಡ 10 to 15% ಜಾಸ್ತಿ ಮಾಡುತ್ತೆ. ಏನೂ ಸಾಧ್ಯನೇ ಆಗ್ಲಿಲ್ಲ ಅಂತ ಹೇಳಿದ್ರೆ ಕೊನೆಯದಾಗಿ ಹೋಗುತ್ತೆ IVF ಟ್ರೀಟ್ಮೆಂಟ್ ಗೆ ಅಂತ, ಅದು ಹೌದಾ? ಇನ್ನು ಅವ್ರಿಗೆ ನ್ಯಾಚುರಲಿ ಕನ್ಸೀವ್ ಆಗೋದಿರ್ಬೋದು ಅಥವಾ IUI ನಲ್ಲಿ ಆಗಿರ್ಬೋದು, ಅದರಲ್ಲಿ ಅಷ್ಟಾಗಿ ರಿಸಲ್ಟ್ ಸಿಗೋದಿಲ್ಲ. ಸೊ ಟೈಮ್ ವೇಸ್ಟ್ ಮಾಡದೆ IVF ಹೋಗೋದು ಬೆಟರ್. ಐಕ್ಯ ಮಿತ್ರ ವೀಕ್ಷಿಸಿ ಮಧ್ಯಾಹ್ನ 12:30ಕ್ಕೆ.